so long. We've been waiting for this time to begin. We ain't getting any older. I kinda feel a little younger. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭಾವನಾ. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025 ಇಯರ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ 2026ಗೆ ಎಲ್ಲರೂ ಕಾಲಿಡ್ತಾ ಇದ್ದೀವಿ ವಿತ್ ಅ ನ್ಯೂ ಹೋಪ್ ಆ್ಯಂಡ್ ವಿತ್ ಅ ನ್ಯೂ ಟ್ರಸ್ಟ್. ಸೊ ನನ್ನ ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಮ್ಯಾನಿಫೆಸ್ಟೇಷನ್. ಸೊ ಇವತ್ತು 1 ಜಾನ್ವರಿ 2026 ಆಗಿರೋದ್ರಿಂದ ಈ ವರ್ಷದ ವಿಷನ್ ಬೋರ್ಡ್ನ ನಾನು ಇವತ್ತೇ ಹೇಗೆ ಮಾಡೋದು, ಅದರಲ್ಲಿ ಏನೇನು ಇರಬೇಕು, ನೀವು ಗೋಲ್ಸ್ನ ಯಾವ ರೀತಿ ಅದರಲ್ಲಿ ಬರ್ಕೋಬೇಕು ಅಂತೆಲ್ಲ ನಾನು ನಿಮಗೆ ಹೇಳ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ವಿಷನ್ ಬೋರ್ಡ್ ಅಂದರೆ ವಿಷನ್ ಅಂದರೆ ನಮ್ಮ ಗೋಲ್, ಕರೆಕ್ಟಾ? ಸೊ ಯಾರ್ಯಾರು ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಗೊತ್ತಿಲ್ವೋ, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಅಲ್ಲಿ ಇದೆ. ಸೊ ಅದ್ರ ಬಗ್ಗೆ ಫಸ್ಟು ತಿಳ್ಕೊಂಡು ಆಮೇಲೆ ವಿಷನ್ ಬೋರ್ಡ್ನ ಮಾಡಿ. ಸೊ ಇವತ್ತು ನಾನು ವಿಷನ್ ಬೋರ್ಡ್ಗೆ ನಾನು ಏನೇನು ಗೋಲ್ಸ್ ಬರೆದಿಟ್ಕೊಂಡಿದ್ದೀನೋ ಆ ಗೋಲ್ಸ್ದು ನನಗೆ ರೆಸೊನೇಟ್ ಆಗೋದಕ್ಕೆ ಅದರದ್ದು ಪಿಕ್ಚರ್ಸ್ನ ನಾನು ಗೂಗಲಲ್ಲಿ ಅದರೆಲ್ಲ ಡೌನ್ಲೋಡ್ ಮಾಡಿ ಕೆಲವೊಂದನ್ನು ನಾನೇ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಕಲರ್ ಪ್ರಿಂಟ್ ತೊಗೊಂಡಿದ್ದೀನಿ. ನೀವು ನೋಡ್ಬೋದು, ಈ ಥರ ಕಲರ್ ಪ್ರಿಂಟ್ ತೊಗೊಂಡಿದ್ದೀನಿ ನಾನು ವಿಷನ್ ಬೋರ್ಡ್ನ. ಸೊ ನೀವು ಕೂಡ ನಿಮ್ಗೆ ಏನೇನು ಗೋಲ್ಸ್ ಇದೆಯೋ ಅದನ್ನೆಲ್ಲ ಬರ್ಕೊಳ್ಳಿ. ಬರ್ಕೊಂಡಾದಮೇಲೆ ಪಿಂಟ್ರೆಸ್ಟಲ್ಲಾಗಲಿ, ಗೂಗಲಲ್ಲಾಗಲಿ, ChatGPTಲಾಗಲಿ ನೀವು ಅದನ್ನು ಟೈಪ್ ಮಾಡಿದ್ರೆ ಅದರದ್ದೇ ಆಗೋಂಥ ಒಂದು ಕಲರ್ಫುಲ್ ಇಮೇಜಸ್ ನಿಮಗೆ ಬರುತ್ತೆ. ಸೊ ಮೊದಲನೇದಾಗಿ ಕೆಲವೊಂದನ್ನು ನಾನು ರಿವೀಲ್ ಮಾಡ್ತೀನಿ, ಕೆಲವೊಂದು ನನ್ನ ಪರ್ಸ್ನಲ್ಸ್ ಇರುತ್ತೆ. ಸೊ ಜಸ್ಟ್ ಫಾರ್ ಎಕ್ಸಾಂಪಲ್ ನಾನು ಏನೇನು ಗೋಲ್ಸ್ನ ಬರೆದಿಟ್ಕೊಂಡಿದ್ದೀನಿ ಕೆಲವೊಂದು ಮಾತ್ರ ನಾನು ಹೇಳ್ತೀನಿ. ಸೊ ಫಸ್ಟ್ ಗೋಲ್ ನಂದು ಫಿಟ್ನೆಸ್. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋದ್ರಿಂದ ನಾನು ರೀಸೆಂಟಾಗಿ ನಾನು ಡೆಲಿವರ್ಡ್ ಅ ಬೇಬಿ. ಸೊ ಬಾಣಂತನದಲ್ಲಿದ್ದೀನಿ ಆ್ಯಂಡ್ ವೆಯ್ಟ್ ಕೂಡ ಗೇನ್ ಆಗಿದ್ದೀನಿ ನಾನು. ಸೊ ಅದಕ್ಕೆ ನಾನು ಫಿಟ್ನೆಸ್, ಮಗು ಎದ್ದಿದೆ, ಸೊ ಆ ಡಿಸ್ಟರ್ಬೆನ್ಸ್ ಸ್ವಲ್ಪ ಇರುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫಿಟ್ನೆಸ್ ಮೇಲೆ ನಾನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ. ಮೇಯ್ನಾಗಿ ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು, ಯಾಕಂದರೆ ನಾನು ಇವಾಗ ಫೀಡಿಂಗ್ ಕೂಡ ಮಾಡ್ತಾ ಇರೋದ್ರಿಂದ ಕೆಲವೊಂದು ಮೆಷರ್ಸ್ನ ನಾನು ತೊಗೊಂಡು ನಾನು ವೆಯ್ಟ್ ಲಾಸ್ ಮಾಡ್ಕೋಬೇಕು. ಬಿಕಾಸ್ ಇಮಿಡಿಯೇಟ್ ನಾನು ವೆಯ್ಟ್ ಲಾಸ್ ಮಾಡ್ಕೊಳಕ್ಕಾಗಲ್ಲ. ಸೊ ನನಗೆ 1 ವರ್ಷ ಟೈಮ್ ಇದೆ. ಆ 1 ವರ್ಷ ಟೈಮಲ್ಲಿ ನಾನು ಎಲ್ಲ ಎಲ್ಲ ಮೆಷರ್ನ ತಗೊಂಡು ನಾನು ವೆಯ್ಟ್ ಲಾಸ್ ಮಾಡ್ಕೋತೀನಿ. ಸೊ ನಾನು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ ಬುಕ್ಕಲ್ಲಿ ಗೋಲ್ ಮತ್ತು ಮೆಷರ್ ಅಂತ. ಗೋಲಲ್ಲಿ ನಿಮ್ಗೆ ಏನೇನು ಗೋಲ್ ಬೇಕೋ ಎಲ್ಲ ಬರ್ಕೊಳ್ಳಿ. ಮೆಷರಲ್ಲಿ ನೀವು ಏನು ಆ್ಯಕ್ಷನ್ ತೊಗೋಬೇಕು, ಓಕೆ, ಆ ಗೋಲ್ನ ರೀಚ್ ಮಾಡೋದಕ್ಕೆ ನೀವು ಏನು ಕೆಲಸ ಮಾಡಬೇಕು ಅನ್ನೋದನ್ನ ಮೆಷರಲ್ಲಿ ಬರ್ಕೊಂಡಿದ್ದೀನಿ. ಸೊ ಫಿಟ್ನೆಸ್ಗೆ ನಾನು ಎಷ್ಟು kg ರೆಡ್ಯೂಸ್ ಆಗಬೇಕು ಅಂತ ಕೂಡ ಬರ್ಕೊಂಡಿದ್ದೀನಿ. ಅದನ್ನು ನಾನು ಇಯರ್ ಎಂಡಲ್ಲಿ ಹೇಳ್ತೀನಿ, ಇಲ್ಲಿ ಎಷ್ಟು kg ಬರ್ಕೊಂಡಿದ್ದೆ, ನಾನು ಎಷ್ಟಾಗಿದ್ದೀನಿ ಅಂತ. ಸೊ ಮೇಯ್ನಾಗಿ ನ್ಯೂಟ್ರಿಷನ್, ಫುಡ್ ಬ್ಯಾಲೆನ್ಸು. ಸೊ ನ್ಯೂಟ್ರಿಷನ್ ನಾನು ಶೇಕ್ನ ಆದಷ್ಟು ರೆಗ್ಯುಲರಾಗಿ ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಸಪ್ಲಿಮೆಂಟ್ಸ್ನ ಕೂಡ. ಆ್ಯಂಡ್ ಆಲ್ಸೋ ಫಿಸಿಕಲ್ ಎಕ್ಸಸೈಸ್, ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಫಿಸಿಕಲ್ ಆ್ಯಕ್ಟಿವಿಟಿನ ನಾನು ಕನ್ಸಿಸ್ಟೆಂಟಾಗಿ ಫಾಲೋ ಮಾಡೋಣ ಅಂತ. ಸೊ ಫಸ್ಟು ನಾನು ಹೇಗೆ ಫಾಲೋ ಮಾಡ್ತಾಯಿದ್ದೆ, ಒಂದು ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು, ಒಂದು 2-3 ಇಯರ್ಸು. ಸೊ ನಾನು ಫಸ್ಟು ಏನು ಫಾಲೋ ಮಾಡ್ತಾಯಿದ್ದೆ ಫಿಸಿಕಲ್ ಆ್ಯಕ್ಟಿವಿಟಿ, ಅದನ್ನೆಲ್ಲ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೆಕೆಂಡ್ ಬಂದು ಸ್ಟೆಕೇಷನ್ ವಿತ್ ಮೈ ಫ್ಯಾಮಿಲಿ. ಸೊ ನಮ್ಮ ಮಗುನೂ ಆಗಿರೋದ್ರಿಂದ ನಾನು, ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಗು ಒಂದು ಸ್ಮಾಲ್ ಸ್ಟೆಕೇಷನ್ಗೆ ಹೋಗೋಣ ಅಂತ. ಆ್ಯಂಡ್ ನಮ್ಮ ಇಡೀ ಫ್ಯಾಮಿಲಿ ಒಂದು ಸ್ಮಾಲ್ ರೆಸಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಏನಂದರೆ ಮೇಯ್ನ್ ಬಜೆಟ್ ಪ್ಲ್ಯಾನ್ ಮಾಡಬೇಕು. ಸೊ ಬಜೆಟ್ ಪ್ಲ್ಯಾನ್ ಮಾಡಬೇಕು ಅಂದರೆ ಎಗೈನ್ ಸೇವಿಂಗ್ಸು ಅದೇನೇನಿದೆ, ರೆಸಾರ್ಟ್ ಯಾವುದಿದೆ, ಆ ರೆಸಾರ್ಟ್ಗೆ ನಮ್ಮ ಎಕ್ಸ್ಪೆನ್ಸಸ್ಸು, ನಮ್ಮ ಬಜೆಟ್ಟು ಅದಕ್ಕೆ ಮ್ಯಾಚ್ ಆಗುತ್ತಾ, ಅದೆಲ್ಲ ತಿಳ್ಕೊಂಡು ಅದನ್ನು ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಇನ್ಕ್ರೀಸಿಂಗ್ ಇನ್ಕಮ್. ಸೊ ಇನ್ಕಮ್ ಇನ್ಕ್ರೀಸ್ ಮಾಡಬೇಕು ಅಂದರೆ ಆ್ಯಸ್ ಆಮ್ ಅ ವರ್ಕಿಂಗ್ ವಿಮೆನ್ ನನ್ನ ಪ್ರೊಫೆಷ್ನಲ್ ಗ್ರೋತ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಪ್ರೊಫೆಷ್ನಲಿ ಗ್ರೋತ್ ಆದರೆ ಇನ್ಕಮ್ ಕೂಡ ನನಗೆ ಇನ್ಕ್ರೀಸ್ ಆಗುತ್ತೆ. ಸೊ ಪ್ರೊಫೆಷ್ನಲ್ ಗ್ರೋತ್, ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರೋದ್ರಿಂದ ನಮಗೆ NET KCET ಪಾಸ್ ಆಗೋದು ಅದೆಲ್ಲ ವೆರಿ ಇಂಪಾರ್ಟೆಂಟ್, PhD ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ. ಸೊ ನಾನು ಈ ವರ್ಷ NET ಎಕ್ಸಾಮ್ನ ಪಾಸ್ ಮಾಡಬೇಕು ಅಂತ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ. ಸೊ NET ಎಕ್ಸಾಮ್ ಅಂದರೆ ಪ್ರಿಪ್ರೇಷನ್ ಇರಬೇಕು, ನೋಟ್ಸ್ ಇರಬೇಕು. ಸೊ ಮೆಷರಲ್ಲಿ ನಾನು ಅದನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇನ್ನೊಂದು ಪರ್ಸ್ನಲ್ ಇದೆ. ನೆಕ್ಸ್ಟು ವಂಕಿ ಫಿಂಗರ್ ರಿಂಗ್ಸ್ ಅಂತ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಲ್ಲ ವಂಕಿ ಡಿಸೈನು ಫಿಂಗರ್ ರಿಂಗ್ಸು. ನಾನಿಲ್ಲಿ
ನೀವಿಲ್ಲಿ ಮಧ್ಯ ನೋಡ್ಬೋದು, ನಾನು ನಿಮಗೆ ತೋರಿಸ್ತೀನಿ. ಇದು ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು ಇದು. ಸೊ ಈ ಕೈನ ಮತ್ತು ಕಾರ್ ನೀವು ಅಲ್ಲಿ ನೋಡ್ಬೋದು, ಕಾರಲ್ಲಿರೋ ಥರ ಕುತ್ಕೊಂಡಿರೋ ಥರ. ಕಾರು ಕೂಡ ಒನ್ ಆಫ್ ದ ಮ್ಯಾನಿಫೆಸ್ಟೇಷನ್ ನನಗೆ. ಸೊ ಈ ಥರ ರಿಂಗು ನಾನು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನೋಡಿದಾಗ ನನಗೆ ರೆಸೊನೇಟ್ ಆಗುತ್ತೆ. ಸೊ ನಾನೇ ಹಾಕ್ಕೊಂಡಿದ್ದೀನಿ ಏನೋ ಅನ್ನೋ ಥರ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಅಲ್ಲಿ ಕಾರಲ್ಲಿ ಕೂತ್ಕೊಂಡು ತಗೊಳ್ಳೋ ಥರ. ಸೊ ನನ್ನ ನೆಕ್ಸ್ಟ್ ಗೋಲ್ ಬಂದು ಬೈಯಿಂಗ್ ಅ ಕಾರ್. ಸೊ ಇಟ್ ಕ್ಯಾನ್ ಬಿ ವಿ ಕ್ಯಾನ್ ಗೋ ವಿತ್ ಅ ಲೋನ್ ಅವ್ರು ನಮ್ಮ ಫುಲ್ ಅಮೌಂಟಲ್ಲಾದರೂ ಆಗ್ಬೋದು. ಸೊ ಡೌನ್ ಪೇಮೆಂಟ್ಗೆ ಅಂತಲೇ, ಯಾಕಂದರೆ ಒಂದು ಕಾರ್ ಪರ್ಚೇಸ್ ಮಾಡಬೇಕು, ಒಂದು ಅಸೆಟ್ ಪರ್ಚೇಸ್ ಮಾಡಬೇಕು ಅಂದರೆ ನಮಗೆ ಅದರದ್ದೇ ಆದಂಥ ಕಮಿಟ್ಮೆಂಟ್ಸ್ ಏನೇನಿರುತ್ತೆ ಅದಕ್ಕೆ ಮ್ಯಾಚ್ ಆಗಬೇಕು. ಕರೆಕ್ಟಾ? ಸುಮ್ಮನೆ ನಾವು ನಾನು ಕಾರ್ ತೊಗೋಬೇಕು ಅಂತ ಹೇಳಿ ನನಗೆ 108 ಕಮಿಟ್ಮೆಂಟ್ಸ್ ಇದ್ದರೆ ಅದಕ್ಕೆ ಮ್ಯಾಚ್ ಆಗೋಲ್ಲ. ಸೊ ಅದಕ್ಕೆ ನಾನು ಬೈಯಿಂಗ್ ಅ ಓನ್ ಕಾರ್. ಸೊ ಓನ್ ಕಾರ್ ತೊಗೋಬೇಕು ಅಂದರೆ ವಿ ಹ್ಯಾವ್ ಟು ಸೇವ್ ಮನಿ. ಇಟ್ ಮೇ ಬಿ ಥ್ರೂ ದ ಕ್ಯಾಶ್ ಆರ್ ಥ್ರೂ ದ ಡೌನ್ ಪೇಮೆಂಟ್. ಸೊ ನೆಕ್ಸ್ಟ್ ಒನ್ನು ಸ್ಯಾರಿ ಬಿಸ್ನೆಸ್. ಸೊ ಸ್ಯಾರಿ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲೇ ನಾನು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋದು. ಸೊ ಇವಾಗ ಒಂದು ಆಲ್ಮೋಸ್ಟ್ ಚೆನ್ನಾಗಿ ಓಡ್ತಾ ಇದೆ. ಬಟ್ ನನಗೆ ಇನ್ನೂ ಇಷ್ಟು ಪ್ರಾಫಿಟ್ ಬರಬೇಕು ಅಂತ ನಾನು ರೆಸೊನೇಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತೀನಿ, ಪ್ರಾಫಿಟ್ನ ತೋರಿಸಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಸ್ಯಾರೀಸ್ನ ಜೋಡಿಸಿರೋ ಥರ ನಾನು ಇದು ಮಾಡಿದ್ದೀನಿ, ಐ ಮೀನ್ ಪಿಕ್ ತೊಗೊಂಡಿದ್ದೀನಿ. ಸೊ ಆ ಪಿಕ್ಕೆಲ್ಲ ನೋಡ್ತಾ ಇದ್ದಂಗೆ ನನಗೆ ಸ್ಯಾರಿ ಮೇಲೆ ಏನು ಕಾನ್ಸಂಟ್ರೇಷನ್ ಬರುತ್ತೆ. ಇನ್ನೂ ಏನು ಮಾಡ್ಬೋದು, ಹೇಗೆ ಅಟ್ರ್ಯಾಕ್ಟ್ ಮಾಡ್ಬೋದು ಜನಗಳಿಗೆ, ಯಾವ ರೀತಿ ಸ್ಯಾರೀಸ್ನ ತರಿಸ್ಬೇಕು, ಯಾವ ರೀತಿ ನಾನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ, ಯಾವ ರೀತಿ ಪೋಸ್ಟ್ ಕ್ರಿಯೇಟ್ ಮಾಡಬೇಕು, ಪೋಸ್ಟ್ನ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ರೀಲ್ಸ್ ಮಾಡಬೇಕು, ಆ್ಯಂಡ್ ಕೊಲಾಬ್ರೇಟ್ ಮಾಡ್ಕೊಳ್ಳೋದು ಅನ್ನೋದು ತುಂಬಾ ನನಗೆ ಆಸೆ ಇದೆ. ಸೊ ಅದ್ರ ಬಗ್ಗೆ ನಾನು ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಹ್ಯಾಪಿ ಫ್ಯಾಮಿಲಿ, ಲೈಫ್ ಸ್ವೀಟೆಸ್ಟ್ ಮೂಮೆಂಟ್ಸ್ ಆರ್ ಶೇರ್ಡ್ ವಿತ್ ದ ಫ್ಯಾಮಿಲಿ. ಸೊ ಆದಷ್ಟು ನಮ್ಮ ಫ್ಯಾಮಿಲಿ ಜೊತೆ ನಾನು ಸ್ವೀಟ್ ಮೆಮೊರೀಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಕೆಲವೊಂದು ನನ್ನ ಪರ್ಸ್ನಲ್ ಇರೋದ್ರಿಂದ ಅದನ್ನು ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಸೊ ಇದೇ ಥರನೇ ನನ್ನ ಬೇಬಿ ಗರ್ಲ್ ಇದೆ, ಅವಳಿಗೂ ಕೂಡ ಆದಷ್ಟು ಪ್ರೀತಿ ಕೊಟ್ಟು ಆ್ಯಂಡ್ ಅವ್ರದ್ದು ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಏನಿದೆ ಅದನ್ನು ಸ್ಮೂತಾಗಿ ಬೆಳೆಸೋಣ ಅಥವಾ ಕ್ಯಾರಿ ಮಾಡೋಣ ಅಂತ. ಸೊ ಇದಿಷ್ಟು ನನ್ನ ಮ್ಯಾನಿಫೆಸ್ಟೇಷನ್ ಗೋಲ್ಸು. ಸೊ ನಾನು ಹೇಳ್ದಂಗೆ ಈ ರೀತಿ ನಾನು ಕಲರ್ ಪ್ರಿಂಟ್ ತೊಗೊಂಡಿದ್ದೀನಿ. ಸೊ ಈ ರೀತಿ ಕಲರ್ ಪ್ರಿಂಟ್ ತೊಗೊಂಡಾದಮೇಲೆ ನಾನು ಕಾರ್ಡ್ಬೋರ್ಡ್ ಶೀಟ್ ತರಿಸಿದ್ದೀನಿ ಇಲ್ಲಿ. ಸೊ ಇದನ್ನು ನಾನು ಕಾರ್ಡ್ಬೋರ್ಡ್ ಶೀಟಲ್ಲಿ ಅಂಟಿಸಿ ಅಲ್ಲಲ್ಲಿ ಒಂದು ಅಫರ್ಮೇಷನ್ಸ್ನ ಬರಿತೀನಿ ನಾನು. ಅಫರ್ಮೇಷನ್ಸ್ ಅಂದರೆ ಫಾರ್ ಎಕ್ಸಾಂಪಲ್, ಐ ಆಮ್ ಕೇಪಬಲ್ ಆಫ್ ಅಚೀವಿಂಗ್ ಮೈ ಗೋಲ್, ಆಮೇಲೆ ಐ ಆಮ್ ಕೇಪಬಲ್ ಟು ರಿಸೀವ್ ವಾಟ್ ಐ ವಿಶ್. ಸೊ ಈ ಥರ ಅಫರ್ಮೇಷನ್ ವಿಚ್ ವಿಲ್ ಬಿ ವೆರಿ ಪಾಸಿಟಿವ್. ಸೊ ಈ ಥರ ಪಾಸಿಟಿವ್ ಅಫರ್ಮೇಷನ್ಸ್ನ ನಾನು ಅಲ್ಲಿ ಬರಿತೀನಿ. ಆ ಅಫರ್ಮೇಷನ್ಸ್ನ ನೀವು ಅನ್ಸೋದ್ಕಿಂತ ಬರೆದ್ರೆ ತುಂಬ ರೆಸೊನೇಟ್ ಆಗುತ್ತೆ, ನಮಗೆ ತುಂಬ ರಿಲೇಟ್ ಆಗುತ್ತೆ. ಸೊ ಈ ರೀತಿ ಅಫರ್ಮೇಷನ್ಸ್ನ ಸ್ವಲ್ಪ ಕಲರ್ಫುಲ್ಲಾಗಿ ಬರೆದು ನನ್ನ ರೂಮಲ್ಲಿ ಅಥವಾ ನಾನು ಯಾವ ಪ್ಲೇಸಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನೋ ಅಲ್ಲಿ ಅಂಟಿಸ್ಕೊಳ್ತೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ಯಾರ್ಯಾರು ವಿಷನ್ ಬೋರ್ಡ್ನ ಇನ್ನೂ ಸ್ಟಾರ್ಟ್ ಮಾಡಿಲ್ವಾ ಅಥವಾ ಮ್ಯಾನಿಫೆಸ್ಟೇಷನ್ ಇನ್ನೂ ಸ್ಟಾರ್ಟ್ ಮಾಡಿಲ್ವೋ ದಯವಿಟ್ಟು ಮಾಡಿ, ಟ್ರೈ ಮಾಡಿ. 1 ವರ್ಷ ಟೈಮ್ ಇರುತ್ತೆ, ಟ್ರೈ ಮಾಡಿ ಒಂದು ಪಾಸಿಟಿವಿಟಿಯಿಂದ. ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡ್ತಾನೆ ನಿಮಗೆ ಯೂನಿವರ್ಸ್ ಆ ಪವರ್ ಕೊಡುತ್ತೆ ಅದನ್ನು ಅಚೀವ್ ಮಾಡೋದಕ್ಕೆ. ಫೈನಲಿ ವಿಷನ್ ಬೋರ್ಡ್ ರೆಡಿ ಇದೆ, ನೀವು ನೋಡ್ತಾ ಇರ್ಬೋದು ಈ ಥರ. ಸೊ ನಾನು ಸೈಡಲ್ಲೆಲ್ಲ ಅಫರ್ಮೇಷನ್ಸ್ನ ಬರ್ಕೊಂಡಿದ್ದೀನಿ ಆ್ಯಂಡ್ ಒಂದಷ್ಟು ಡಿಸೈನ್ಸ್ ಮಾಡಿದ್ದೀನಿ ಬಿಕಾಸ್ ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ಅಫರ್ಮೇಷನಲ್ಲಿ ನಾನು I love myself, I am walking into the year with an abundance mindset, I will be my first priority. ಈ ಥರ ಎಲ್ಲ ಅಫರ್ಮೇಷನ್ಸ್ನ ನನಗೆ ರೆಸೊನೇಟ್ ಆಗೋ ಥರ ನಾನು ಬರ್ಕೊಂಡಿದ್ದೀನಿ. ಸೊ ನೀವು ಕೂಡ ಅಫರ್ಮೇಷನ್ಸ್ನ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಬರ್ಕೋಬೋದು. ಆ್ಯಂಡ್ ಇನ್ನೊಂದು ನೆನಪಿರಲಿ, ನೀವು ಗೋಲ್ನ ಬರಿಬೇಕಾದ್ರೆ, ಅಫರ್ಮೇಷನ್ನ ಬರಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಡೋಂಟ್, ಕಾಂಟ್, ಓಕೆ,
ಐ ವಿಲ್ ನಾಟ್ ಆ ಥರ ವರ್ಡ್ಸ್ನ ನೀವು ಯೂಸ್ ಮಾಡಬೇಡಿ, ಅದು ನೆಗೆಟಿವ್ ವರ್ಡ್ಸ್ ಆಗುತ್ತೆ. ಸೊ ನೋಡಿಕೊಂಡು ಅಫರ್ಮೇಷನ್ಸ್ನ ಬರೀರಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್, ಬಾಯ್.